ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ SC/ST ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಆನ್ಲೈನ್ ಅರ್ಜಿ ಜುಲೈ 15ರಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ಆಲ್ರೆಡಿ ತಿಳಿಸ್ಕೊಟ್ಟಿದ್ವಿ. ಯಾಕೆ ಲೇಟ್ ಆಯಿತು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಅದು ಕೂಡ ಮೊದಲು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅದು ಎರಡೂ ಒಂದೇ ಇತ್ತು. ಬಟ್ ಇತ್ತೀಚೆಗೆ ಮಾಡಿದರೆ ಸಮಾಜ ಕಲ್ಯಾಣ ಇಲಾಖೆ ಬೇರೆ ಮಾಡಿದರೆ ಇದು SC ಮಾತ್ರ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೇರೆ ಮಾಡಿದರೆ ಅದು ST ಮಾತ್ರ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ನಿಮ್ಮ ಒಂದು ಅರ್ಜಿ ಪ್ರೈಸ್ ಮನಿ 2023-24ರಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಅಪ್ಲಿಕೇಶನ್ನು ಯಾಕೆ ಲೇಟ್ ಆಗಿದೆ ಅಂದರೆ ಜುಲೈ 15ಕ್ಕೆ ಸ್ಟಾರ್ಟ್ ಆಗಬೇಕಿತ್ತು. ಆದರೆ ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟು ಜುಲೈ 16ಕ್ಕೆ ಬಂತು. ಒಂದು ವೇಳೆ ಆ ಎಕ್ಸಾಮಿನೇಷನ್ ರಿಸಲ್ಟ್ ಏನಾದರೂ ಜುಲೈ 15ರೊಳಗೆ ಬಂದರೆ ಜುಲೈ 15ರಿಂದನೇ ಅರ್ಜಿ ಪ್ರಾರಂಭ ಆಗ್ತಿತ್ತು ಪ್ರೈಸ್ ಮನಿಗೆ. ಆದರೆ ಈ ಒಂದು ಸೆಕೆಂಡ್ PUC ಎಕ್ಸಾಮ್ 3 ರಿಸಲ್ಟು ಜುಲೈ 16ಕ್ಕೆ ಪ್ರಕಟವಾದ ಕಾರಣ ಏನು ಮಾಡಿದ್ದಾರೆ, ಈ ಒಂದು ಪ್ರೈಸ್ ಮನಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೆ ಹಾಕಿದ್ದಾರೆ. ಮುಂದಕ್ಕಂದರೆ ಯಾವಾಗ, ಮೇ ಬಿ ನಾಳೆಯಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾಗ್ಬೋದು. ಪ್ರೈಸ್ ಮನಿಗೆ ನಾಳೆಯಿಂದ ಆನ್ಲೈನ್ ಅರ್ಜಿ ಪ್ರಾರಂಭವಾದ ತಕ್ಷಣ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂದರೆ ನಿಮಗೆ ಈ ವರ್ಷದಿಂದ ಅಂದರೆ 2023-24ರಲ್ಲಿ PUC ಇರಲಿ, ಡಿಗ್ರಿ ಇರಲಿ ಮತ್ತು SLC ಯಾವುದೇ ಕೋರ್ಸ್ ಇರಲಿ, ನೀವು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಆದಾಯ ಮಿತಿಯನ್ನು ನಿಗದಿ ಮಾಡಿದ್ದಾರೆ. ಇಷ್ಟು ದಿನ ಏನಿತ್ತು, ಪ್ರೈಸ್ ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಾಯ ಮಿತಿ ಇರಲಿಲ್ಲ. ಅಪ್ ಟು SLCಯಿಂದ ಹಿಡಿದು ಯಾವುದೇ ಕೋರ್ಸ್ ಇರಲಿ, PUC ಇರಲಿ, ಡಿಗ್ರಿ ಇರಲಿ, ಡಿಪ್ಲೊಮಾ ಇರಲಿ, ITI ಇರಲಿ, ಯಾವುದೇ ಕೋರ್ಸ್ಗಳಿಗೆ ಮತ್ತು ಯಾವುದೇ ರೀತಿ ಆದಾಯ ಲಿಮಿಟೇಷನ್ ಇರಲಿಲ್ಲ. ಈ ವರ್ಷದಿಂದ ಏನು ಮಾಡಿದರೆ 6 ಲಕ್ಷಕ್ಕಿಂತ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಅಧಿಕವಾಗಿದ್ದರೆ ಅವರು ಈ ಒಂದು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆ ಕುರಿತು ಏನು ಅಪ್ಡೇಟ್ ಬರುತ್ತೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾದ್ರೆ ಅಂದರೆ ಪ್ರೈಸ್ ಮನಿ 2023-24ನೇ ಸಾಲಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು 6 ಲಕ್ಷ ರೂಪಾಯಿ ಆದಾಯ ಮಿತಿ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಎಲ್ಲಿ ತಿಳ್ಕೊಳ್ಬೇಕಪ್ಪ ಅಂದರೆ ಇವತ್ತಿನ ಅಂದರೆ ಜುಲೈ 17ರ ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ಈ ಒಂದು ಮಾಹಿತಿ ಬಂದಿದೆ. ದಯವಿಟ್ಟು ನೋಡಿ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆದೇಶ ಕೂಡ ಇದೆ, ಅಲ್ಲಾದರೂ ನೋಡಿ, ಅಥವಾ ಪ್ರಜಾವಾಣಿ ಪತ್ರಿಕೆಯ ಜುಲೈ 17ರ ಮುಖಪುಟದಲ್ಲಿ ಆ ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಅಲ್ಲಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.